ಸೌಜನ್ಯ ತಾಯಿಯನ್ನ ಡಿ.ಕೆ. ಶಿವಕುಮಾರ್ ಅವರು ಕೇವಲವಾಗಿ ನಡೆಸಿಕೊಂಡಿದ್ರು. ಈ ರೀತಿಯಾದಂತಹ ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಗಿರೀಶ್ ಮಠಣ್ಣನವರು. ಸೌಜನ್ಯ ತಾಯಿಯನ್ನ ಡಿ.ಕೆ.ಶಿ ಅವರು ಕೇವಲವಾಗಿ ನಡೆಸಿಕೊಂಡಿದ್ರು. ಹೀಗಂತ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಗಿರೀಶ್ ಮಠಣ್ಣ ಅವರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇದ್ದಾರಲ್ಲ, ಅವರನ್ನ ಹಾಡಿ ಹೊಗಳಿದ್ದಾರೆ. ಸೌಜನ್ಯ ತಾಯಿಯನ್ನ ಡಿ.ಕೆ. ಕೇವಲವಾಗಿ ನಡೆಸಿಕೊಂಡಿದ್ರು. ಹೊಸ ಬಾಂಬ್ ಸಿಡಿಸಿದ್ದಾರೆ ಈಗ ಗಿರೀಶ್ ಮಠಣ್ಣ ಅವರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಹಾಡಿ ಹೊಗಳಿದ್ದಾರೆ ಮಠಣ್ಣ ಅವರು. ಈ ಒಂದು ವಿಚಾರದಲ್ಲಿ ಸೌಜನ್ಯ ತಾಯಿ ಕುಸುಮಾವತಿ ಡಿ.ಕೆ. ಕಾಲ ಬುಡಕ್ಕೆ ಹೋಗಿ ಮನವಿ ಮಾಡಿದ್ರು. ಹೆಣ್ಣೆಂದು ಕೂಡ ನೋಡದೆ ಅತ್ಯಂತ ಅಹಂಕಾರ ಮೆರೆದಿದ್ರು ಡಿ.ಕೆ. ಶಿವಕುಮಾರ್. ಈಗಂತ ಒಂದು ಆರೋಪ ಮಾಡಿದ್ರು. ಆದರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸೌಜನ್ಯ ಮನೆಗೆ ತೆರಳಿದ್ದಾರೆ. ಹೋಗಿ ಅವರನ್ನು ಸಂತೈಸುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಒಂದು ಹೋರಾಟ ಏನಿದೆ ಸೌಜನ್ಯ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅದು ನಿಲ್ಲಲ್ಲ, ನಾವೆಂದೂ ಕೂಡ ನಿಲ್ಲಿಸಲ್ಲ ಅಂತ ಮಠಣ್ಣ ಹೇಳಿರುವಂಥದ್ದು. ಯಾಕಂತಂದರೆ ನಮಗೆ ಯಾವ ಒಂದು ರಾಜಕೀಯ ಪಕ್ಷಗಳ ಮೇಲೆ ಕೂಡ ಈಗ ಭರವಸೆ ಉಳಿದಿಲ್ಲ. ಬಿ ಜೆ ಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇನ್ನು ಇತರ ಒಂದು JDS ಯಾವುದೇ ಒಂದು ಪಕ್ಷದಿಂದ ನಮಗೆ ಒಂದು ಭರವಸೆ ಇಲ್ಲ. ಆದರೆ ನಾವು ನಮ್ಮ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ, ಮುಂದುವರಿಸ್ತೀವಿ. ಯಾಕಂದರೆ ಈ ಹಿಂದೆ ಸೌಜನ್ಯ ತಾಯಿಯನ್ನು ಡಿ.ಕೆ. ಶಿವಕುಮಾರ್ ಅವರು ಕೇವಲವಾಗಿ ನಡೆಸ್ಕೊಂಡಿದ್ರು. ಹೀಗಂತ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಗಿರೀಶ್ ಮಠಣ್ಣ ಅವರು ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಮೇಲೆ. ಯಾಕಂದರೆ ಸೌಜನ್ಯ ತಾಯಿ ಕುಸುಮಾವತಿ ಏನಿದ್ದಾರೆ ಅವರು ಡಿ.ಕೆ. ಅವರ ಒಂದು ಕಾಲಬುಡಕ್ಕೆ ಹೋಗಿ ಮನವಿ ಮಾಡಿದ್ರು. ನನ್ನ ಮಗಳ ಒಂದು ವಿಚಾರದಲ್ಲಿ ಏನು ಆಗಿದೆ ಅದಕ್ಕೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ಳೋಕ್ಕೆ ಹೋಗಿದ್ರು. ಆದರೆ ಅವರು ಒಂದು ಹೆಣ್ಣು ಅಂತ ಕೂಡ ನೋಡದೆ ಅತ್ಯಂತ ಅಹಂಕಾರವನ್ನು ಮೆರೆದಿದ್ರು. ಆ ಒಂದು ಸಮಯದಲ್ಲಿ ಬಿಜೆಪಿಗೂ ಮತ್ತು ಕಾಂಗ್ರೆಸ್ಗೂ ಇರುವ ಒಂದು ವ್ಯತ್ಯಾಸ ಏನಂತೂ ಇದರಿಂದ ನಮಗೆ ಗೊತ್ತಾಗ್ತಾ ಇದೆ. ಇದು ತಿಳಿಸ್ತಾ ಇದೆ, ತೋರಿಸಿಕೊಟ್ಟಂತೆ ಆಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಇರುವಂತಹ ಒಂದು ವ್ಯತ್ಯಾಸವನ್ನು. ಇವೆಲ್ಲವನ್ನು ನೋಡ್ತಾ ಇದ್ರೆ ಅದರಲ್ಲೂ ಕಾಂಗ್ರೆಸ್ಗಿಂತ ಬಿಜೆಪಿ ಸ್ವಲ್ಪ ಪರವಾಗಿಲ್ಲ ಎನ್ನುವಂಥ ಒಂದು ಸತ್ಯ ನನಗೀಗ ಗೊತ್ತಾಗಿದೆ. ಯಾಕಂದರೆ ಡಿ.ಕೆ.ಶಿ ಅವರ ಈ ಒಂದು ನಡವಳಿಕೆ ಏನಿದೆ, ಈ ರೀತಿ ನಡ್ಕೊತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವರು ಇಷ್ಟು ಅಹಂಕಾರವನ್ನು ಮೆರಿತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಈ ರೀತಿಯಾದಂತಹ ಒಂದು ಹೊಸ ಬಾಂಬನ್ನು ಸಿಡಿಸಿ ಆರೋಪ ಮಾಡ್ತಾ ಇರುವಂಥದ್ದು. ಆದರೆ ಕೆಲ ದಿನಗಳಿಂದ ಏನಾಗಿತ್ತು, ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜಯೇಂದ್ರ ಅವರು ಸೌಜನ್ಯ ಅವರ ಮನೆಗೆ ಹೋಗಿ ಭೇಟಿ ಮಾಡಿ ಅವರ ತಾಯಿಯವರನ್ನು, ಅವರ ಮನೆಯವರನ್ನು ಮಾತಾಡಿಸಿ ಸಾಂತ್ವನವನ್ನು ಹೇಳಿದರು. ಮತ್ತು ಮಗಳ ಒಂದು ಕೇಸ್ ವಿಚಾರವಾಗಿ ನಾವು ನಿಮ್ಮ ಜೊತೆ ಇರ್ತೀವಿ, ಕಾನೂನು ರೀತಿಯಲ್ಲಿ ನಿಮ್ಮ ಜೊತೆ ನಿಂತ್ಕೊಂಡು ನಿಮಗೆ ನ್ಯಾಯ ಕೊಡಿಸುವಂತಹ ಒಂದು ಕೆಲಸವನ್ನು ಮಾಡ್ತೀವಿ ಎನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಈಗ ಕಾಂಗ್ರೆಸ್ ಮತ್ತು BJP ಏನಿದೆ, ಇವೆರಡೂ ಪಕ್ಷದ ಮೇಲೆ ಅಥವಾ ಇವೆರಡೂ ಪಕ್ಷಗಳ ನಡುವೆ ಇರುವಂತಹ ವ್ಯತ್ಯಾಸ ನನಗೆ ಗೊತ್ತಾಗ್ತಾ ಇದೆ, ಸತ್ಯ ಅರಿವಾಗ್ತಾ ಇದೆ, ಅವರು ನಡ್ಕೊತಿರುವಂತಹ ರೀತಿಯಲ್ಲಿ ಗೊತ್ತಾಗ್ತಾ ಇದೆ, ಯಾರು ಯಾರ ಪರ ಇದ್ದಾರೆ, ಸತ್ಯ ಏನು ಸುಳ್ಳು ಏನು ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಆದರೆ ಡಿ.ಕೆ.ಶಿ ಅವರು ಈ ರೀತಿ ನಡ್ಕೊಳ್ಬಾರ್ದಿತ್ತು ಅನ್ನುವಂತಹ ಮಾತನ್ನು ಗಿರೀಶ್ ಮಠಣ್ಣ ಅವರು ಹೇಳಿ ಈಗ ಈ ರೀತಿಯಾದಂತಹ ಒಂದು ಹೊಸ ಬಾಂಬನ್ನು ಸಿಡಿಸಿರುವಂಥದ್ದು. ಯಾಕಂದರೆ ವಿಜಯೇಂದ್ರ ಅವರು ಯಾವಾಗ ಸೌಜನ್ಯ ಅವರ ಮನೆಗೆ ಹೋದರು, ಅವ್ರ ಜೊತೆ ಮಾತಾಡಿದರು, ಮನೆಯವ್ರ ಜೊತೆ ಆ ವಿಚಾರವಾಗಿ ಕಾಂಗ್ರೆಸ್ಸನ್ನು ದೂರ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಒಂದು ಈ ರೀತಿಯಾದಂಥ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ ಗಿರೀಶ್ ಮಠಣ್ಣ ಅವರು. ಗಿರೀಶ್ ಮಠಣ್ಣ ಅವರು ಸೌಜನ್ಯ ಪರ ಹೋರಾಟಗಳನ್ನು ಮಾಡ್ತಾ ಇದ್ರು, ಅದರಲ್ಲಿ ಸಾಕಷ್ಟು ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಮುಂಚೂಣಿಯಲ್ಲಿದ್ದರು. ಈಗ ಅದೇ ವಿಚಾರವಾಗಿ ಯಾರು ಏನೇ ಮಾಡಿದ್ರು ಸರಿ, ಪಕ್ಷಗಳ ಮೇಲೆ ನಮಗೆ ನಂಬಿಕೆ ಅಂತೂ ಇಲ್ಲ, ಆದರೆ ನಾವು ಹೋರಾಟವನ್ನು ಮುಂದುವರಿಸ್ತೀವಿ, ನಮಗೆ ನ್ಯಾಯ ಸಿಗಬೇಕು ಅಷ್ಟೇ, ಬೇರೆ ಏನೂ ಬೇಡ, ಯಾರು ಏನು ಮಾತಾಡಿದ್ರು ಸರಿ, ಯಾವ ರೀತಿಯಾಗಿ ನಡ್ಕೊಂಡ್ರೂ ಸರಿ, ನಾವು ನ್ಯಾಯದ ಪರವಾಗಿ ನ್ಯಾಯ ಸಿಗಬೇಕು ಅಂತ ಹೋರಾಟವನ್ನು ಮಾಡ್ತೀವಿ,
ಅಂತ ಗಿರೀಶ್ ಮಟ್ಟಣ್ಣ ಅವರು ಈ ರೀತಿಯಾಗಿ ಮಾತನಾಡಿ ಡಿ ಕೆ ಶಿವಕುಮಾರ್ ಅವರ ಒಂದು ನಡೆಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.